ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡುಗಿ ಶಿಖಾ ವ್ಲಾಗ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಾನೊಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಆ ಒಂದು ಡಿಸೈನ್ನ ಮಾಡಲಿಕ್ಕೆ ನೋಡಿ, ನಾನು ಈ ರೀತಿ ಬೀಡನ್ನ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸಿಂಪಲ್ ಬೇಬಿ ಕುಚ್ಚು ಯಾವ ರೀತಿ ಹಾಕ್ಕೋಬೋದು ನಾವು ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ 1 ಅವರಲ್ಲೆಲ್ಲ ನಾವು ಈ ಒಂದು ಕುಚ್ಚನ್ನ ಮಾಡ್ಕೋಬೋದು. ಸೊ ಫಸ್ಟ್ ಇಲ್ಲಿ ನಾನೊಂದು ನೀಡಲ್ಗೆ ನೋಡಿ ಈ ರೀತಿ ರೇಷ್ಮೆ ದಾರನ 5 ಎಳೆ ಹಾಕ್ಕೊಂಡಿದ್ದೀನಿ. ಸೊ 5 + 5 ಅಂದರೆ 2 ಸೈಡು ಸೇರಿಸಿ ನಮಗೆ 10 ಎಳೆ ದಾರ ಸಿಗುತ್ತೆ. ಸೊ ಸ್ವಲ್ಪ ಲೆಂತಿಯಾಗಿ ತೊಗೋಬೇಕು ದಾರನ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು ಮತ್ತೆ ಒಂದು ಎಮ್ಮಿಂಗ್ ನೀಡಲ್ಗೆ ನೋಡಿ ಈ ರೀತಿ 2 ಎಳೆ ಕಾಟನ್ ದಾರನ ಹಾಕಿ, ಸೊ ಈ ರೀತಿ 2 ಎಳೆ ಕಾಟನ್ ದಾರ ಹಾಕಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಯಾವ ರೀತಿ ಹಾಕೋದು ಕುಚ್ಚನ್ನ ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವಿಡಿಯೋಸ್ನ ನೋಡಿ. ಸೊ ಇವಾಗ ನೀಡಲ್ನ ಹಾಕಿ ಸ್ಯಾರಿಗೆ ಈ ರೀತಿ 2 ದಾರನ ಒಂದೇ ಸಮ ಬರೋ ಥರ ಇಟ್ಕೊಂಡು, ಸೊ ಇವಾಗ ನಾನಿಲ್ಲಿ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಡಿಸೈನು, ಅಷ್ಟೇ ಸಿಂಪಲ್ಲಾಗೂ ಕೂಡ ಇರುತ್ತೆ ಈ ಒಂದು ಡಿಸೈನು. ಸೊ ನೋಡಿ, ಇಷ್ಟು ಲೆಂತಲ್ಲಿ ನೀವು ದಾರನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಈ ರೇಷ್ಮೆ ದಾರಕ್ಕೆ ಬೀಡನ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಸೊ ನಾನು ಈ ಎಮ್ಮಿಂಗ್ ನೀಡಲ್ಗೆ ಏನು ಥ್ರೆಡ್ನ ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ವಿ ಅಲ್ಲ, ಅದ್ರ ಸಹಾಯದಿಂದ ನೋಡಿ ಈ ರೀತಿ ರೇಷ್ಮೆ ದಾರದೊಳಗಡೆ ಆ ಥ್ರೆಡ್ನ ಹಾಕಿ, ಸೊ 2 ಫಿಂಗರಲ್ಲಿ ನಾವು ಆ ಥ್ರೆಡ್ನ ಅಂದರೆ ರೇಷ್ಮೆ ಥ್ರೆಡ್ನ ಬಿಡಬಾರ್ದು. ಸೊ ನಾವು ಈ 2 ಫಿಂಗರ್ನ ಯೂಸ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಈ ಥ್ರೆಡ್ನ ಇಟ್ಕೊಂಡು. ಸೊ ಈಗ ನಾನು ನೀಡಲ್ಗೆ ನೋಡಿ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ಒಂದು ಸ್ಕ್ವಯರ್ ಬೀಡನ್ನ ಹಾಕ್ಕೊತಾ ಇದ್ದೀನಿ, ಮಧ್ಯದಲ್ಲಿ ಒಂದು ವೈಟ್ ಪಲ್ಲು ಬೀಡನ್ನ ಹಾಕ್ಕೊಳ್ಳೋಣ. ಸೊ ನೋಡಿ ಈ ರೀತಿ ನೀಡಲ್ನ ಹಾಕ್ಕೊಳ್ಳಿ. ಸೊ ಬೀಡ್ಸ್ನ ಹಾಕಿ, ಸೊ ಈಗ ನಾವು ಈ ರೇಷ್ಮೆ ದಾರಕ್ಕೆ ಈ ಬೀಡನ್ನ ಶಿಫ್ಟ್ ಮಾಡಬೇಕು. ಸೊ ನಿಧಾನಕ್ಕೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ನಿಧಾನಕ್ಕೆ ಎಳ್ಕೊಳ್ಳಿ, ಥ್ರೆಡ್ಡು ಗಂಟಾಗದೇ ಇರೋ ಥರ ನಿಧಾನಕ್ಕೆ ಪಾಸ್ ಮಾಡಬೇಕು ನಾವು ರೇಷ್ಮೆ ಥ್ರೆಡ್ಡಿಗೆ ಈ ಬೀಡನ್ನ. ಸೊ ನೆಕ್ಸ್ಟು ಈ ಥ್ರೆಡ್ನ ನೀಟಾಗಿ ಎಳ್ಕೊಳ್ಳೋಣ. ಸೊ ನೋಡಿ ಇಷ್ಟೇ, ಸೊ ನೀಟಾಗಿ ಬರುತ್ತೆ. ಸೊ ಈ ಬೀಡ್ ಎಂಡಿಂಗಲ್ಲಿ ನಾವೀಗ ಒಂದು ಗಂಟನ ಹಾಕ್ಕೊಳ್ಳೋಣ, ಈ ರೀತಿ ನಾಟ್ ಹಾಕ್ಕೋಬೇಕು. ಸೊ ನೋಡಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಲೂಸ್ ಕೊಡದೇ ಇರೋ ರೀತಿಲಿ ನಾವು ಆ ಬೀಡ್ ಏನಿದೆ ಅಲ್ಲ, ಆ ಬೀಡ್ ಎಡ್ಜಿಗೆ ಬರಬೇಕು ಈ ಒಂದು ನಾಟು. ಸೊ ಈ ರೀತಿ ನೀಡಲ್ನ ಸಹಾಯ ತಗೊಂಡು ನೋಡಿ ಈ ರೀತಿ ನಾಟ್ನ ನೀಟಾಗಿ ಹಾಕ್ಕೊಳ್ಳೋಣ. ಸೊ ಈ ರೀತಿ ನಾಟ್ ಹಾಕ್ಕೊಂಡು ಈಗ ಇದಕ್ಕೆ ಕುಚ್ಚು ಕಟ್ಕೊಳ್ಬೇಕು. ಸೊ ನಾನಿಲ್ಲಿ ಒಂದು ನೀಡಲ್ಗೆ 247 ದಾರನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಈ ಮಧ್ಯದಲ್ಲಿ ಏನಿದೆ ಅಲ್ಲ, ಈ ವೈಟ್ ಪಲ್ಲು ಬೀಡ್ ಮಧ್ಯದಲ್ಲಿ ದಾರ ಕಾಣಿಸ್ತಿದೆ ಅಲ್ಲ, ಸೊ ಆ ದಾರದ ಮಧ್ಯಭಾಗದಲ್ಲಿ ನಾವು ಈಗ ನೀಡಲು ಬರಬೇಕು. ಸೊ ಈ ರೀತಿ ಮಧ್ಯಭಾಗಕ್ಕೆ ನೀಡಲ್ನ ಹಾಕಿ ಕುಚ್ಚನ್ನ ಕಟ್ಕೊಳ್ಳೋಣ. ಸೊ ಈ ರೀತಿ ಥ್ರೆಡ್ನ ಮೇಲೆ ತಗೊಂಡು ನೀಟಾಗಿ ಇಟ್ಕೊಂಡು ಕುಚ್ಚನ್ನ. ಸೊ ಇವಾಗ ನಾನು ನೋಡಿ ಚೆರಿ ಥ್ರೆಡ್ಡಿಂದ ಕುಚ್ಚು ಕಟ್ಕೋತಾ ಇದ್ದೀನಿ. ಸೊ ತುಂಬ ಸಿಂಪಲ್ ಡಿಸೈನು, ಯಾರು ಬೇಕಾದರೂ ತುಂಬ ಈಸಿಯಾಗಿ ಹಾಕ್ಕೋಬೋದು. 1 ಅವರ್ ಅಥವಾ 2 ಅವರ್ಸಲ್ಲೆಲ್ಲ ಆಗುತ್ತೆ. ಹೊಸ್ದಾಗಿ ಯಾರೆಲ್ಲ ಕುಚ್ಚನ್ನ ಕಟ್ತಿರೋ ಅವ್ರಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಗೊತ್ತಿರೋರು ತುಂಬ ಫಾಸ್ಟಾಗಿ 1 ಅವರಲ್ಲೆಲ್ಲ ಹಾಕ್ಕೊಂಬಿಡ್ತಾರೆ ಈ ಒಂದು ಡಿಸೈನ್ನ. ಸೊ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕ್ಕೊಂಡ್ರೆ. ಸೊ ಈ ರೀತಿ ಲಾಸ್ಟಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಹಿಂದೆಗಡೆ. ಸೊ ಫ್ರೆಂಡ್ಸ್, ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಒಂದು ಡಿಸೈನ್ನ ಯಾವ ರೀತಿ ಬಂತು ಅಂತಂದು ಹೇಳ್ಬಿಟ್ಟು ಕೂಡ ಹೇಳಿ. ಸೊ ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ನಾವು ಕುಚ್ಚನ್ನ ಕಟ್ ಮಾಡ್ಕೋಬೇಕು. ಸೊ ಕುಚ್ಚನ್ನ ನೋಡಿ ಒಂದೇ ಸಮ ನೀಟಾಗಿ ಇಟ್ಕೊಂಡು ಉದ್ದ ತುಂಡ ಬರದೇ ಇರೋ ಥರ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವಿಲ್ಲಿ 1 ಇಂಚ್ ಬೇಕು ಅಂದರೆ 1 ಇಂಚ್ ಬಿಟ್ಕೊಳ್ಳಿ, ಇಲ್ಲ ಜಾಸ್ತಿ ಬೇಕು ಇನ್ನೂ ಸ್ವಲ್ಪ ಲೆಂತಿಯಾಗಿರಲಿ ಕುಚ್ಚು ಅಂದರೆ ಸೊ ಇಲ್ಲಿ ಇನ್ನೂ ಲೆಂತಿಯಾಗಿ ಬಿಟ್ಕೋಬೋದು.
ಹಾಗೆ ನಾನು ವೈಟ್ ಪಲ್ಲು ಬೀಡ್ ಏನು ಹಾಕಿದ್ದೀನಿ ಅಲ್ಲ, ನೀವು ಅಲ್ಲಿ ಬೇರೆ ಬೀಡನ್ನು ಕೂಡ ಹಾಕ್ಕೊಂಡು ಈ ಒಂದು ಡಿಸೈನ್ನ ಮಾಡ್ಕೋಬೋದು. ಈ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.